ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ಈ ವಿಡಿಯೋನ ಮಾಡೋದಕ್ಕೆ ಖುಷಿ ಆಗ್ತಾ ಇದೆ. ಪ್ಲಸ್ ಆಲ್ರೆಡಿ ನಿಮಗೆ ತಮ್ಮನೇ ನೋಡಿ ಕೂಡ ಗೊತ್ತಾಗಿರುತ್ತೆ. KA ಅವರು ಒಂದು ಹೊಸ ನೋಟಿಫಿಕೇಷನ್ನ ಹೊರಡಿಸಿರೋ ಅಂಥದ್ದು. ಸೊ ಬಹಳಷ್ಟು ಕುಗ್ಗೋಗಿರೋ ಮನಸ್ಸುಗಳಿಗೆ ಎಲ್ಲೋ ಒಂದು ಕಡೆ ಒಂದು ಭರವಸೆ ಅಂತ ಹೇಳ್ಬೋದು. ತುಂಬ ಜನ ಡಿಮೋಟಿವೇಟ್ ಮಾಡಿ ಈ ವರ್ಷ ಆಗೋದೇ ಇಲ್ವೇನೋ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ರು. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲೂ ನೋಡ್ತಾ ಇರ್ತೀನಿ ನಾನು 2027ಕ್ಕೆ 2025ರಲ್ಲಿ ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ 26ಕ್ಕೆ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಇವಾಗ ನಾನು ಯಾವುದೇ ಒಂದು ವಿಡಿಯೋಸ್ ಮಾಡಿದ್ರು 27ಕ್ಕೆ ಆಗುತ್ತೆ ಅಂತ ಹೇಳಿ ಡಿಮೋಟಿವೇಟ್ ಮಾಡ್ತಾರೆ. ಆ್ಯಂಡ್ ಆ ಥರ ಒಂದು ಕಾಮೆಂಟ್ಸ್ಗಳಿಗೆ, ಆ ಥರ ಒಂದು ಮಾತುಗಳಿಗೆ ತಲೆ ಕೆಡಿಸ್ಕೋಬೇಡಿ. ಯಾವಾಗ ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಬಿಕಾಸ್ ನಾವು ಸರ್ಕಾರ ಅಲ್ವಲ್ಲ. ಸೊ ಹಾಗಾಗಿ ಅವರು ಯಾವಾಗ ನೋಟಿಫಿಕೇಶನ್ ಬಿಡ್ತಾರೆ ಅನ್ನೋದನ್ನು ನಾವು ಗೆಸ್ ಕೂಡ ಮಾಡೋಕ್ಕಾಗಲ್ಲ. ಸೊ ಇವಾಗ KAನವರು ಒಂದು ಹೊಸ ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ SDA FDAಗೆ ಸಂಬಂಧಪಟ್ಟ ಹಾಗೆ. ಸೊ ಎಷ್ಟು ಪೋಸ್ಟ್ಗಳಿದ್ದಾವೆ, ಇದರಲ್ಲಿ ಏನೇನೆಲ್ಲ ಮಾಹಿತಿ ಇದೆ, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಹಾಗೆ ವಯೋಮಿತಿ ಸಡಿಲಿಕೆ ಅಂತ ಬಂದಾಗ ಎಷ್ಟು ವರ್ಷ ಹಾಕಿದ್ದಾರೆ, ಎಲ್ಲವನ್ನ ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ನಿನ್ನೆ ದಿನಾಂಕ ಅಂದರೆ 19ನೇ ತಾರೀಕಿನಲ್ಲಿ ಬಂದಿರತಕ್ಕಂತಹ ಒಂದು ಸುತ್ತೋಲೆ ಆಗಿರುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಅವರು ಹೊರಡಿಸಿರ್ತಕ್ಕಂಥ ಒಂದು ಸುತ್ತೋಲೆ ಆಗಿರುತ್ತೆ. ಈ ಒಂದು ಅಧಿಸೂಚನೆಯ ಸುತ್ತೋಲೆಯಲ್ಲಿ ಏನೇನಿದೆ ನೋಡಿ. ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರ್ತಕ್ಕಂತಹ ಗ್ರೂಪ್ C, ಓಕೆನಾ. ಸೊ ಗ್ರೂಪ್ C ವೃಂದದ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಭರ್ತಿ ಮಾಡೋದಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನ ಮಾಡಿದೆ. ಸೊ ಅಂದರೆ SDA FDAಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ನಲ್ಲಿ ನಾವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಎಷ್ಟು ಹುದ್ದೆಗಳಿದ್ದಾವೆ ಇಲ್ಲಿ ನೋಡೋಣ. ನೇರ ನೇಮಕಾತಿ ಹುದ್ದೆಯ ವಿವರ ಬಂದ್ಬಿಟ್ಟು ಇಲ್ಲಿ ಮೊದಲನೇದಾಗಿ ಪ್ರಥಮ ದರ್ಜೆ ಸಹಾಯಕ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು 2 ಹುದ್ದೆಗಳಿದ್ದಾವೆ. ಆ್ಯಂಡ್ ದ್ವಿತೀಯ ದರ್ಜೆ ಸಹಾಯಕ 4 ಹುದ್ದೆಗಳು. ಸೊ ಟೋಟಲ್ ಆಗಿ 6 ಹುದ್ದೆಗಳಿದ್ದಾವೆ. ಆ್ಯಂಡ್ ಪ್ರಥಮ ದರ್ಜೆ ಸಹಾಯಕ ಅಂತ ಬಂದಾಗ ಅವರಿಗೆ ವೇತನ ಎಷ್ಟಿರುತ್ತೆ, ಸ್ಯಾಲರಿ ಎಷ್ಟಿರುತ್ತೆ ಅಂತಂದರೆ 44,425 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅಪ್ ಟು 83,700. ಆ್ಯಂಡ್ ದ್ವಿತೀಯ ದರ್ಜೆ ಸಹಾಯಕ ಅಂತ ಬಂದಾಗ 34,100 ರೂಪಾಯಿಗಳಿಂದ ಅಪ್ ಟು 67,700 ರೂಪೀಸ್ ಇರುತ್ತೆ. ಸೊ ಇವರಿಗೆ ಸಂಬಂಧಪಟ್ಟ ಹಾಗೆ ಕ್ವಾಲಿಫಿಕೇಶನ್ ಏನಿರಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಆ್ಯಂಡ್ ಎಕ್ಸಾಮ್ ಅಂತ ಬಂದಾಗ ಯಾವ ಥರ ಇರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಇಲ್ಲಿ ಹುದ್ದೆಗಳ ವರ್ಗೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮೀಸಲಾತಿ, ಪರಿಶಿಷ್ಟ ಜಾತಿ ಅಂತ ಬಂದಾಗ, ಸೊ ಪ್ರಥಮ ದರ್ಜೆ ಸಹಾಯಕ ಹುದ್ದೆ ಅಂತ ಬಂದಾಗ ಇರೋ 2 ಹುದ್ದೆನಲ್ಲಿ ಪರಿಶಿಷ್ಟ ಜಾತಿಗೆ ಒಂದಿರುತ್ತೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದಿರುತ್ತೆ. ಆ್ಯಂಡ್ ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕ 4 ಹುದ್ದೆಗಳಿದ್ದಾವೆ. ಆ 4 ಹುದ್ದೆಗಳನ್ನ ಈ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಗೆ 1, ಸಾಮಾನ್ಯ ಅಭ್ಯರ್ಥಿಗಳಿಗೆ 2. ಸೊ ಈ ರೀತಿಯಾಗಿ ಡಿವೈಡ್ನ ಮಾಡಿರೋ ಅಂಥದ್ದು. ಸೊ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ಅಂತ ಬಂದಾಗ ಪ್ರಥಮ ದರ್ಜೆ ಸಹಾಯಕರು ಅಂತ ಬಂದಾಗ ನಮಗೆ ಇಲ್ಲಿ ಡಿಗ್ರಿ ಕ್ವಾಲಿಫಿಕೇಶನ್ ಬೇಕಾಗುತ್ತೆ. ಎನಿ ಡಿಗ್ರಿ, ಯಾವುದೇ ಒಂದು ಇಲ್ಲಿದೆ ನೋಡಿ, ಇಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಅಂತಂದ್ರೆ ಯಾವುದೇ ಒಂದು ಡಿಗ್ರಿ ಮಾಡಿದ್ರು ಕೂಡ ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ. ಆ್ಯಂಡ್ ದ್ವಿತೀಯ ದರ್ಜೆ ಸಹಾಯಕ ಅಂತ ಬಂದಾಗ PUC ಅಥವಾ PUC ಮಾಡಿದ್ರೆ ಸಾಕಾಗುತ್ತೆ. ಅದು ತತ್ಸಮಾನ ವಿದ್ಯಾರ್ಹತೆ ಕುರಿತು ಏನೇನಿದೆ ಇಲ್ಲಿ ನೋಡಿ, ಸರ್ಕಾರದ ಸುತ್ತೋಲೆ. ಸೊ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸುವ PUC ವಿದ್ಯಾರ್ಹತೆ ತತ್ಸಮಾನ ವಿದ್ಯಾರ್ಹತೆಗಳು ಏನೇನಿರುತ್ತೆ. ತತ್ಸಮಾನ ವಿದ್ಯಾರ್ಹತೆಗಳು ಅಂದ್ರೆ ಏನೇನಿರುತ್ತೆ, CBSE ಮತ್ತೆ ICSE ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆ, ಆ ಒಂದು ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿದ್ರು ಕೂಡ ನೀವು ಬರೀಬಹುದು. ಅಂಡ್ ಬೇರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ ಆಗಿರ್ಬೋದು. ಸೊ ಇದನ್ನ ನೀವು ಓದ್ಕೊಳ್ಳಿ. ಹೀಗೆ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಗಳಲ್ಲಿ ನೀವು ಯಾವುದಾಗಿದ್ರು ಕೂಡ ದ್ವಿತೀಯ ದರ್ಜೆ ಸಹಾಯಕ SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ. ಸೊ ಮಿನಿಮಮ್ ಕ್ವಾಲಿಫಿಕೇಶನ್ ಬಂದು ಇದಕ್ಕೆ PUC ಆಗಿರಲೇಬೇಕು SDAಗೆ. ಓಕೆ. FDAಗೆ ಡಿಗ್ರಿ ಆಗಿರಲೇಬೇಕು. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ವಯೋಮಿತಿ ಕುರಿತ ಹಾಗೆ ಎಷ್ಟು ವಯೋಮಿತಿ ಇತ್ತು ಅಂತ. ಮುಂಚೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷ ಇತ್ತು. ಇಲ್ಲೇ ಹಾಕಿದ್ದಾರೆ ನೋಡಿ, ಇಲ್ಲಿ 29/1
2026ರಲ್ಲಿ ಆದೇಶ ಮಾಡಿರೋ ಹಾಗೆ ಒಂದು ಬಾರಿಗೆ ಅನ್ವಯ ಆಗೋ ಹಾಗೆ, ಅಂದರೆ ಒಂದ್ಸಲ ಅಂತಂದರೆ ನೆಕ್ಸ್ಟ್ ಇಯರ್ 2027 ಡಿಸೆಂಬರ್ ತನಕ ಏನೇನೆಲ್ಲ ಕಾಲ್ ಫಾರ್ಮ್ ಆಗುತ್ತೋ ಅದೆಲ್ಲದಕ್ಕೂ ಒಂದು ಸಲ ಅಪ್ಲಿಕೇಬಲ್ ಆಗೋ ಹಾಗೆ 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಂದರೆ 5 ವರ್ಷಗಳ ಸಡಿಲಿಕೆಯನ್ನು ನೀಡಿರುತ್ತೆ. ಈ ಹಿನ್ನೆಲೆಯಲ್ಲಿ ಅದನ್ನು ಅಳವಡಿಸ್ಕೊಂಡ್ಮೇಲೆ ಎಷ್ಟೆಷ್ಟು ಆಗುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಮುಂಚೆ ಎಷ್ಟಿದ್ದು 35 ಇಯರ್ಸ್ ಇತ್ತಲ್ವಾ, ಸೊ ಇವಾಗ 5 ವರ್ಷ ಅಂದರೆ 40 ವರ್ಷ. ಅಂಡ್ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ಇತ್ತು, 5 ಇಯರ್ಸ್ ಎಕ್ಸ್ಟ್ರಾ ಮಾಡಿರೋದ್ರಿಂದ 43 ಆಗಿದೆ. ಅಂಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂದರೆ SC ST ಕ್ಯಾಟಗರಿ 1 ಅವರಿಗೆ 45 ಇಯರ್ಸ್, ಅಂದರೆ ಮುಂಚೆ 40 ಇಯರ್ಸ್ ಇತ್ತು, ಇವಾಗ 45 ಇಯರ್ಸ್, 5 ವರ್ಷ ಜಾಸ್ತಿ ಮಾಡಿದ್ದಾರೆ. ಸೊ ನೇರ ನೇಮಕಾತಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಇಷ್ಟಿರುತ್ತೆ. ಓಕೆನಾ, ವಯೋಮಿತಿ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆನ ಮಾಡಿರೋದ್ರಿಂದ ಇಷ್ಟಿದೆ. ನೆಕ್ಸ್ಟು ಅರ್ಜಿಯನ್ನು ನಾವು ಯಾವ ರೀತಿ ಸಲ್ಲಿಸಬೇಕು ಅಂದರೆ KEA ಅವರ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ನಾವೇನು ಮಾಡಬೇಕಾಗುತ್ತೆ, ಆ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಒಂದ್ಸಲ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಮಾಡೋದಕ್ಕೆ ಅಥವಾ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರಲ್ಲ. ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಬಹಳಾನೇ ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಅರ್ಜಿಯನ್ನು ಹಾಕಬೇಕಾಗುತ್ತೆ, ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆ್ಯಂಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಆಲ್ರೆಡಿ ಇವತ್ತಿನ ಡೇಟ್ ಶುರು ಆಗಿದೆ ಆಯ್ತಾ. ಸೊ ಇವತ್ತಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡಿ, ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 20ನೇ ತಾರೀಕು, ಅಂದರೆ ಇವತ್ತು ನೀವು ಅಪ್ಲಿಕೇಶನ್ ಹಾಕ್ಬೋದು. ಆ್ಯಂಡ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂತ ಬಂದಾಗ ಇಲ್ಲಿ ನೆಕ್ಸ್ಟ್ ಮಂತ್ 6ನೇ ತಿಂಗಳು 3ನೇ ದಿನಾಂಕ, ಅಂದರೆ ಜೂನ್ 3ನೇ ತಾರೀಕಿಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಇವತ್ತಿಂದ ನಿಮಗೆ ಜೂನ್ 3ನೇ ತಾರೀಕು ತನಕ ನಿಮಗೆ ಅವಕಾಶ ಇರುತ್ತೆ. ಆ್ಯಂಡ್ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕೊನೆ ದಿನಾಂಕ ಅಂತಂದರೆ 4ನೇ ತಾರೀಕು ಜೂನ್ ಒಳಗಡೆ ನೀವೇನು ಮಾಡಬೇಕು, ಸಂಜೆ 4 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ ಫೀಸನ್ನು ನೀವು ಪಾವತಿ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇವತ್ತು ಆನ್ಲೈನಲ್ಲಿ ಅಪ್ಲಿಕೇಶನ್ ಶುರು ಆಗಿದೆ. ಆ್ಯಂಡ್ 3ನೇ ತಾರೀಕಿಗೆ ಕ್ಲೋಸಿಂಗ್ ಡೇಟ್ ಆಗುತ್ತೆ. ಆ್ಯಂಡ್ 4ನೇ ತಾರೀಕು ಸಂಜೆ 4 ಗಂಟೆ ಒಳಗೆ ನೀವು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ಹೇಳಿದ್ರೆ, ಸಾಮಾನ್ಯ ಅರ್ಹತೆ ಮತ್ತು ಇತರ ಅಭ್ಯರ್ಥಿಗಳು ಪ್ರವರ್ಗಗಳು ಅಂದರೆ 2A 2B ಪ್ರವರ್ಗ 2A 2B 3A 3B ಅವರಿಗೆ 750 ರೂಪೀಸ್ ಇರುತ್ತೆ. 500 ರೂಪೀಸ್ ಅರ್ಜಿ ಶುಲ್ಕ ಪ್ಲಸ್ 250 ರೂಪೀಸ್ ಪ್ರಕ್ರಿಯೆ ಶುಲ್ಕ ಅಂತ ಅಂದ್ಬಿಟ್ಟು ನಿಮಗೆ 750 ರೂಪೀಸ್ ಮಾಡಿದ್ದಾರೆ. ಆ್ಯಂಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂದರೆ SC ST ಕ್ಯಾಟಗರಿ 1 ಮಾಜಿ ಸೈನಿಕ ಮತ್ತು ಟ್ರಾನ್ಸ್ಜೆಂಡರ್ ಇವರಿಗೆ 500 ರೂಪೀಸ್ ಇರುತ್ತೆ. ಸೊ ಈ 500 ರೂಪೀಸಲ್ಲಿ 250 ರೂಪೀಸು ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ ಆ್ಯಂಡ್ 250 ರೂಪೀಸು ಪ್ರಕ್ರಿಯೆ ಶುಲ್ಕ ಆಗಿರುತ್ತೆ ಆಯಿತಾ. ಸೊ 500 ರೂಪೀಸು. ಆ್ಯಂಡ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಜಸ್ಟ್ 250 ರೂಪೀಸ್ ಮಾತ್ರ ಇರುತ್ತೆ. ಈ ರೀತಿ ಡಿವೈಡ್ ಮಾಡಿದ್ದಾರೆ. ನೀವು ಒಂದ್ಸಲ ಫೀಸ್ನ ಪೇ ಮಾಡಿದ ಮೇಲೆ ಮತ್ತೆ ನಾನು ಕ್ಯಾನ್ಸಲ್ ಮಾಡ್ತೀನಿ, ನಾನು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಲ್ಲ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ರೀಫಂಡ್ ಆಗಲ್ಲ. ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ. ಸೊ ಜೋಪಾನವಾಗಿ ನೋಡ್ಕೊಂಡು ಹಾಕಿ. ಸೊ ಇದಿಷ್ಟು ಏನು ಅರ್ಜಿಯ ಶುಲ್ಕ, ಎಷ್ಟು ಫೀಸ್ ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಆಗಿತ್ತು. ಆ್ಯಂಡ್ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಆಫ್ಲೈನ್ ಇರುತ್ತೆ. ಓಕೆ. ಸೊ ಎಲ್ಲೆಲ್ಲಿ ಎಕ್ಸಾಮ್ಸ್ನ ಮಾಡ್ತಾರೆ, ಬೆಂಗಳೂರು, ಧಾರವಾಡ ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ಈ ಒಂದು ಎಕ್ಸಾಮ್ಸ್ನ ನಡೆಸ್ತಾರೆ. ಸೊ ಏನು ಇಲ್ಲಿ ನೀಟಾಗಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಈ PDF ಬೇಕು ಅಂತಂದರೆ ನಾನು ಇನ್ಬಾಕ್ಸಲ್ಲಿ ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಇಲ್ಲಾಂದರೆ ಹಿಂಗೆ ನೋಡಿಕೊಂಡು ಸ್ಕ್ರೀನ್ಶಾಟ್ ಕೂಡ ತೊಗೋಬೋದು. ಸೊ ಇಲ್ಲಿ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ, 3 ಪೇಪರ್ಸನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. 3 ಪೇಪರ್ಸಲ್ಲಿ ಮೊದಲನೇದು ಬಂದು ಕನ್ನಡ ಭಾಷಾ ಪರೀಕ್ಷೆ. ಸೊ ಇದು ಬಂದ್ಬಿಟ್ಟು SSLC ಅಂದರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವಂತಹ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರ ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯನ ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ನೀವು ಅಧ್ಯಯನ ಮಾಡಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನ ಪಾಸು ಮಾಡಿದರೆ ಅಥವಾ ಆಯೋಗ ಮತ್ತು ಬೇರೆ ಯಾವುದೇ ಆಯ್ಕೆ ಪ್ರಾಧಿಕಾರ ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದರೆ ಈ ಪರೀಕ್ಷೆಯನ್ನು ಬರೆಯೋದಕ್ಕೆ ಹೋಗಬೇಡಿ. ಓಕೆ. ಇಲ್ಲ ನಾನು ಯಾವುದೇ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರ್ದಿಲ್ಲ ಮತ್ತು ನಾನು ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡನ ಓದಿಲ್ಲ ಆ್ಯಂಡ್ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿಲ್ಲ ಅನ್ನೋರು ಮಾತ್ರ ನೀವು ಈ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಈ ಪರೀಕ್ಷೆಯನ್ನು ಬರೆದು ಇದರಲ್ಲಿ ಅರ್ಹತೆ ಪಡ್ಕೊಂಡ್ರೆ ಮಾತ್ರ ನಿಮಗೆ ಪೇಪರ್ 1 ಆ್ಯಂಡ್ ಪೇಪರ್ 2ನಲ್ಲಿ ಏನು ಎಕ್ಸಾಮ್ ಬರ್ದಿರ್ತೀರ ಆ ಪರೀಕ್ಷೆನ ನಿಮಗೆ ಬಿಡುಗಡೆ ಮಾಡ್ತಾರೆ. ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಅರ್ಹತೆ ಗಳಿಸೋದ್ರಲ್ಲಿ ವಿಫಲ ಆಯಿದ್ರಿ ಅಂತಂದರೆ ಆ ರಿಸಲ್ಟನ್ನು ಕೂಡ ನಿಮಗೆ ತಡೆ ಹಿಡಿತಾರೆ. ಓಕೆ. ಸೊ ಹಾಗಾಗಿ ಕನ್ನಡ
ಕಡ್ಡಾಯ ಕನ್ನಡ ಪರೀಕ್ಷೆನ ನೀವು ಬರೀಬೇಕಾಗುತ್ತೆ. ಇಟ್ಸ್ ಜಸ್ಟ್ ಒಂದು ಅರ್ಹತಾ ಪರೀಕ್ಷೆ ಆಗಿರುತ್ತೆ, ಎಲಿಜಿಬಿಲಿಟಿ ಟೆಸ್ಟ್ ಆಗಿರುತ್ತೆ. ಓಕೆ, ಈ ಒಂದು ಮಾರ್ಕ್ಸನ್ನು ಯಾವುದೇ ಕಾರಣಕ್ಕೂ ರಿಕ್ರೂಟ್ಮೆಂಟ್ಗೆ ಆ್ಯಡ್ ಮಾಡ್ಕೊಳ್ಳಲ್ಲ. ಸೊ ನೀವು ಇದರಲ್ಲಿ ಎಷ್ಟೇ ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರು ಕೂಡ ಇದು ಜಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾಗೆ ಅಷ್ಟೇ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ. ಸೊ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಪೇಪರ್ 1 ಪತ್ರಿಕೆ 1 ಇರುತ್ತೆ. ಎಷ್ಟು ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 2 ಕಮ್ಯುನಿಕೇಷನ್ ಪೇಪರ್ ಅಂತ ಹೇಳಿ ಕರಿತೀವಿ. ಪತ್ರಿಕೆ 1 ಅಂತ ಬಂದಾಗ ಸಾಮಾನ್ಯ ಜ್ಞಾನ, ಲೈಕ್ ಪ್ರಚಲಿತ ಘಟನೆಗಳಾಗಿರಬಹುದು, ಸೈನ್ಸ್ ಆಗಿರ್ಬೋದು, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಆಮೇಲೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು. ಸೊ ಈ ರೀತಿ ಆಗಿರ್ತಕ್ಕಂತಹ ಒಂದು ವಿಚಾರಗಳನ್ನೇ ಒಳಗೊಂಡಿರುತ್ತೆ. ಆ್ಯಂಡ್ ಪತ್ರಿಕೆ 2 ಅಂತ ಬಂದಾಗ ಕಮ್ಯುನಿಕೇಷನ್ ಪೇಪರ್, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರುತ್ತೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ 100 ಮಾರ್ಕ್ಸ್ ಇರುತ್ತೆ. ಪೇಪರ್ 1ಗೆ 100 ಮಾರ್ಕ್ಸ್ ಇರುತ್ತೆ. 2 hours ನಿಮಗೆ ಟೈಮ್ ಇರುತ್ತೆ. ಓಕೆನಾ. ಆ್ಯಂಡ್ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು ಅಂತ ಬಂದಾಗಲೂ ಕೂಡ ಸೇಮ್ ಅದೇ ಥರ ಇರುತ್ತೆ, ಪೇಪರ್ 1 ಪೇಪರ್ 2. ಬಟ್ ಸಿಲೆಬಸ್ಸು ಸೇಮ್ ಆಗಿದೆ. ಆದರೆ ಇವ್ರು ಏನು ಮಾಡ್ತಾರೆ ಅಂತಂದರೆ ತರಗತಿಗೆ ತಕ್ಕ ಹಾಗೆ ಕ್ವೆಶನ್ ಪೇಪರ್ನ ಫ್ರೇಮ್ ಮಾಡ್ತಾರೆ, ಆಯಿತಾ. ಸೊ ಡಿಗ್ರಿ ಲೆವೆಲ್ಗೆ ಯಾವ ರೀತಿ ಇವಾಗ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಬಂದಾಗ ಡಿಗ್ರಿ ಕ್ವಾಲಿಫಿಕೇಶನ್ ಇರೋದ್ರಿಂದ ಅಲ್ಲಿಗೆ ಯಾವ ಥರ ಕ್ವೆಶನ್ನ ಫ್ರೇಮ್ ಮಾಡಬೇಕು ಆ ಥರ ಮಾಡ್ತಾರೆ. ಆ್ಯಂಡ್ PUC ಲೆವೆಲ್ಗೆ ಯಾವ ಥರ ಕ್ವೆಶನ್ ಮಾಡಬೇಕು ಆ ಥರ ಮಾಡ್ತಾರೆ. ಓಕೆ, ಸಿಲೆಬಸ್ ಸೇಮ್ ಇರುತ್ತೆ, ಬಟ್ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಗೆ. ಸೊ ಹಾಗಂತ ನಮಗೆ ತುಂಬ ಈಸಿ ಕೇಳ್ತಾರೆ ಅಂತ ಅನ್ಕೋಬೇಡಿ, ನೀವು ಕೂಡ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿನೂ ಕೂಡ ಪೇಪರ್ 1 ಅಂತ ಬಂದಾಗ ಕರೆಂಟ್ ಅಫೇರ್ಸ್ ಇರುತ್ತೆ, ಜನರಲ್ ನಾಲೆಡ್ಜ್ ಇರುತ್ತೆ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ನ್ಯಾಷನಲ್ ಇಂಟರ್ನ್ಯಾಷನಲ್, ಸ್ಪೋರ್ಟ್ಸ್ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಇರುತ್ತೆ. ಮೆಂಟಲ್ ಎಬಿಲಿಟಿನೂ ಕೂಡ ಇರುತ್ತೆ. ಆ್ಯಂಡ್ ಇದು 100 ಮಾರ್ಕ್ಸ್ ಇರುತ್ತೆ, 2 hours ಇರುತ್ತೆ. ಇದು ಕಂಪ್ಲೀಟ್ ಆಗಿ ನಿಮಗೆ ಟಿಕ್ಕಿಂಗ್ ಇರುತ್ತೆ. ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಡಿಸ್ಕ್ರಿಪ್ಟಿವ್ ಇರಲ್ಲ, ಟಿಕ್ಕಿಂಗ್ ಇರುತ್ತೆ. 4 ಆಯ್ಕೆಗಳನ್ನ ಕೊಟ್ಟು ಪ್ರಶ್ನೆ ಕೊಟ್ಟಿರ್ತಾರೆ. ಸೊ ನೀವು ಟಿಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ಪೇಪರ್ 2 ಅಂತ ಬಂದಾಗಲೂ ಕೂಡ ಇದನ್ನ ನೀವು ಕಮ್ಯುನಿಕೇಷನ್ ಪೇಪರ್ ಅಂತಾರೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಸೊ ಟೋಟಲ್ ಆಗಿ 100 ಮಾರ್ಕ್ಸ್, 2 hours. ಸೊ SDA ಅಂತ ಬಂದಾಗ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ, 200 ಇರುತ್ತೆ. ಆ್ಯಂಡ್ FDA ಅಂತ ಬಂದಾಗಲೂ ಕೂಡ ನಿಮಗೆ 200 ಮಾರ್ಕ್ಸ್ಗೆ ಇರೋವಂಥದ್ದು ಪೇಪರ್ಸ್. ಓಕೆನಾ. ಹಾಗೆಯೇ ನಿಮಗೆ ಇಲ್ಲಿ ಋಣಾತ್ಮಕ ಅಂಕ ಇರುತ್ತೆ, ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇರುತ್ತೆ. ಯಾವುದಾದ್ರೂ ಒಂದು ಕ್ವೆಶನ್ಗೆ ನೀವು ರಾಂಗ್ ಮಾಡಿದಾಗ ಅಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂದರೆ 0.25 ಮಾರ್ಕ್ಸನ್ನು ಅವರು ಏನು ಮಾಡ್ತಾರೆ, ಮೈನಸ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಟಿಕ್ಕಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಟಿಕ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಏನಾಗಿತ್ತಪ್ಪ ಅಂತ ಹೇಳಿದ್ರೆ SDA FDAಗೆ ಸಂಬಂಧಪಟ್ಟ ಹಾಗೆ ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಹಾಗೆಯೇ ಸಿಲೆಬಸ್ ಆಗಿರ್ಬೋದು, ಇನ್ನು ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಪರೀಕ್ಷಾ ಶುಲ್ಕ ಆಗಿರ್ಬೋದು, ಆನ್ಲೈನಲ್ಲಿ ಯಾವಾಗ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಆ್ಯಂಡ್ ಎಂಡಿಂಗ್ ಡೇಟ್ ಅಂತ ನಿಮಗೆ ಗೊತ್ತಾಗಿದೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.